ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬ ಜನಕ್ಕೆ ಡಿಲಿವರಿ ಟೈಮಲ್ಲೇ ಡಾಕ್ಟ್ರುಗಳು ಹೇಳ್ತಾರೆ ಡಿಲಿವರಿ ಆಗೋದಿಲ್ಲ, ಆಪ್ರೇಷನ್ ಮಾಡಿಸ್ಬೇಕು. ಸೊ ಅದಕ್ಕೇನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ಯಾಕೆಂದರೆ ಇವಾಗ ಗರ್ಭಿಣಿ ಆದಾಗ ಹೆಣ್ಮಕ್ಳು ತುಂಬಾ ಮನೆ ಕೆಲಸ ಮಾಡ್ತಾ ಇರಬೇಕು. ಎದ್ದೊಳೋದು, ಕುತ್ಕೊಳ್ಳೋದು, ಕಸ ಗುಡಿಸೋದು, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಕೂತು ನಿಂತು ಮಾಡಲೇಬೇಕು. ಮಾಡಲಿಲ್ಲ ಅಂತ ಅಂದಾಗ ಆಪ್ರೇಷನ್ಗೆ ಹೋಗುತ್ತೆ. ಸೊ ಮತ್ತೆ ಒಬ್ಬೊಬ್ರು ಹೇಳ್ತಾರೆ, ಮೇಡಮ್ ನಾನು ಎಲ್ಲ ಕೆಲಸ ಮಾಡಿದ್ದೆ, ಆದರೆ ಯಾಕೆ ಮೇಡಮ್ ನನಗೆ ಆಪ್ರೇಷನ್ ಆಯಿತು, ಡೆಲಿವರಿ ಆಗಿಲ್ಲ ಅಂತಲೂ ಹೇಳ್ತೀರಾ. ಸೊ ಇವತ್ತು ನಿಮಗೆ ಡಿಲಿವರಿ ಆಗೋದಕ್ಕೆ, ಸಲೀಸಾಗಿ ಡಿಲಿವರಿ ಆಗೋದಕ್ಕೆ ಒಂದು ಮನೆ ಮದ್ದು ಹೇಳ್ತಾ ಇದ್ದೀನಿ. ಏನಿಲ್ಲ, ಬಾರ್ಲಕ್ಕಿ ಗೊತ್ತಲ್ಲ, ಬಾರ್ಲಕ್ಕಿ ತೊಗೊಳ್ಳಿ. ಒಂದು 4 ಸ್ಪೂನ್ ಬಾರ್ಲಕ್ಕಿ ತೊಗೊಂಡು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಅದರೊಳಗೆ ಗಂಜಿ ಮಾಡ್ಕೋಬೇಕು. ಗಂಜಿ ಮಾಡಿಕೊಂಡು ನೈಟ್ 1 ಗ್ಲಾಸ್ ಗಂಜಿಗೆ ಒಂದಿಷ್ಟುದ್ದ ಪೀಸ್ ಬೆಣ್ಣೆ ಬರುತ್ತೆ ನೋಡಿ, ಬೆಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದು ಕರ್ಗೋಗುತ್ತೆ. ಕರ್ಗೋದ್ಮೇಲೆ ಆ ಒಂದು ಬಾರ್ಲಿ ನೀರು ಬೆಣ್ಣೆ ಹಾಕಿರೋದನ್ನ ಕುಡಿಬೇಕು. ಕುಡಿದು ನೈಟ್ ಮಲಗಬೇಕು. ಇದೇ ಥರ ನೀವು 7 ತಿಂಗಳಿಂದ 9 ತಿಂಗಳವರೆಗೂ ಮಾಡಿ. 7 ತಿಂಗಳು ಗರ್ಭಿಣಿಯಿಂದ 9 ತಿಂಗಳು ಗರ್ಭಿಣಿವರೆಗೂ ಮಾಡಿದ್ರೆ ನಿಮಗೆ ಆಪ್ರೇಷನ್ ಆಗಲ್ರಿ, ಸಲೀಸಾಗಿ ಡೆಲಿವರಿ ಆಗುತ್ತೆ. ಈ ಮನೆ ಮದ್ದನ್ನು ಟ್ರೈ ಮಾಡಿ. ಇನ್ಯಾಕೆ ತಡ, ಬೇಗ ಇವತ್ತಿಂದನೇ ಟಿಪ್ಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.